ಹಲೋ ನಮಸ್ತೆ ಎಲ್ರಿಗೂ ವಿದ್ಯಾ ಕೋಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹಪ್ಪಳದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಸಬ್ಬಕ್ಕಿ ಮತ್ತು ಆಲೂ ಪಾಪಡ್ ಅಂತ. ಮಾಡೋದು ತುಂಬ ಈಸಿ, ಕರಿಯೋದು ತುಂಬ ಈಸಿ, ಹಾಗೆ ತಿನ್ನೋದು ಸಹ ತುಂಬ ಈಸಿ. ಬಾಯಲ್ಲಿಟ್ಟರೆ ಕರಗುತ್ತೆ ಆ ರೀತಿಯಾದಂತಹ ಒಂದು ಈಸಿ ಮೆಥಡಲ್ಲಿ ಮಾಡ್ಬೋದಾದಂತಹ ಪಾಪಡ್ ರೆಸಿಪಿ. ಇದನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೀವು ಸ್ಟವನ್ನು ಆಫ್ ಮಾಡಿಕೊಂಡು ಎಲ್ಲ ಪಾಪಡನ್ನು ಸಹ ಕರಿಬೋದು. ತುಂಬಾ ತೆಳುವಾಗಿ ಬರ್ತವೆ. ಪೇಪರೆಲ್ಲ ಪ್ಲಾಸ್ಟಿಕ್ಗಿಂತಲೂ ತೆಳುವಾದಂತಹ ಹಪ್ಪಳನ ಮಾಡೋದು ಹೇಗೆ ಅಂತ ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ. ನೋಡಿರಿ, ಕರಿದ ಮೇಲಂತೂ ಎಷ್ಟು ಈಸಿಯಾಗಿ ಮುರಿಬೋದು, ಬಾಯಲ್ಲಿಟ್ಟರೆ ಕರಗುತ್ತೆ ನೋಡಿದ್ರಲ್ಲ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಒಂದ್ಸಾರಿ ನೀಟಾಗಿ ನೋಡ್ಕೊಳ್ಳಿ. ನಾನಿಲ್ಲಿ ಒಂದು ಬಟ್ಲಿನಷ್ಟು ಸಬ್ಬಕ್ಕಿನ 3 ಗಂಟೆ ಕಾಲ ನೆನೆ ಇಟ್ಟಿದ್ದೆ. ನೋಡಿ, 3 ಗಂಟೆ ನೆನೆದ್ರೆ ಸಾಕು. ಇದು ಪೂರ್ತಿ ಅದೇನು ಚಪ್ಪಟೆಯಾಗಿ ಆಗಬೇಕಾಗಿಲ್ಲ. ಸಬ್ಬಕ್ಕಿ ಮೇಲಿನ ಲೇಯರ್ ಅಷ್ಟೇ ಕರಗಿದ್ರೆ ಸಾಕು, ಉಳಿದಿದ್ದು ನಾವು ಕುದಿಸುವಾಗನೇ ಬೆಂದ್ಬಿಡುತ್ತೆ. ಇಷ್ಟಾದರೆ ಸಾಕು, ಮೇಲಿನ ಪದರ ನೆನೆಯಷ್ಟು ಕರಗುವಷ್ಟಾದರೆ ಸಾಕು. ಈಗ ನಾನು ಮೀಡಿಯಮ್ ಗಾತ್ರದ 2 ಆಲೂಗಡ್ಡಿನ ಮೇಲಿನ ಸಿಪ್ಪೆ ತೆಗೆದು ಒಂದ್ಸರಿ ವಾಶ್ ಮಾಡಿ ಮತ್ತೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ನಾನು ತುರ್ಕೋಬೇಕು ನೀಟಾಗಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ತಮಗೆ ಬರುತ್ತೆ, ತಾವೇ ಫಸ್ಟು ವೀಕ್ಷಿಸ್ಬೋದು ಅಂತ ಹೇಳ್ತಾ, ಈ ರೀತಿ ಪೂರ್ತಿಯಾಗಿ ನೀವು ಆಲೂಗಡ್ಡೆಯನ್ನು ತುರ್ಕೊಂಬಿಡಿ. ಎಷ್ಟು ಉದ್ದ ಸಾಧ್ಯನೋ ಅಷ್ಟು ದೊಡ್ಡದಾಗಿ ನೀವು ತುರ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ ದೊಡ್ಡ ಕಣ್ಣಿನ ತುರಿಮಣಿ ಇದ್ದರೆ ಇನ್ನೂ ಚೆನ್ನಾಗೆ. ಕರೆದಾಗಂತೂ ಆಲೂ ಅಲ್ಲಲ್ಲಿ ಲೇಯರ್ ಬರುತ್ತಲ್ಲ, ಅದು ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಈ ಸರಿ ಬೇಸಿಗೆ ಬಿಸಿಲು ತುಂಬಾ ಅಂತ ಹೇಳ್ತಾರೆ, ಆದ್ದರಿಂದ ಈಗ ಬಿಸಿಲು ಕಡಿಮೆ ಇದೆ. ಇವಾಗಲೇ ಹಪ್ಪಳನ ರೆಡಿ ಮಾಡ್ಕೊಂಡು ಇಟ್ಬಿಡಿ. ನೋಡಿ, ಇವಾಗ ನೀರಾಗಿ ಹಾಕಿದ್ದೀನಿ, ಮೇಲೆಲ್ಲ ಬ್ರೌನ್ ಕಲರ್ ಬಂದಿದೆ. ಆ ನೀರನ್ನು ಒಂದು ಸರಿ ಸೋಸ್ತೀನಿ ನಾನು. ಸೋಸಿ ಮತ್ತೆ ಬೇರೆ ನೀರನ್ನು ಹಾಕಿ ಇಡ್ತೀನಿ. ಆಲೂಗಡ್ಡೆ ಜೊತೆಗೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸಿ ಇಡೋದ್ರಿಂದ ಆಲೂಗಡ್ಡೆ ಕಪ್ಪಾಗಲ್ಲ. ಆದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಡ್ತೀನಿ. ಇಷ್ಟಾದರೆ ಸಾಕು. ಪಕ್ಕಕ್ಕೆ ಎತ್ತಿಟ್ಟು ಈಗ ಒಂದು ಬಾಣಲೆಯನ್ನು ಇಟ್ಟು, ಬಾಣಲೆ ಕಾಯಕ್ಕಿಡಿ, ಕಡಾಯಿನ. ನಾನು ಈ ಕಪ್ಪಿಂದ 1 ಕಪ್ ಅಳತೆ ಸಬ್ಬಕ್ಕಿನ ನೆನೆ ಇಟ್ಟಿದ್ದೆ, ಆದ್ದರಿಂದ ಅದೇ ಕಪ್ಪಿಂದ 6 ಕಪ್ಪಿನಷ್ಟು ನಾನು ಇಲ್ಲಿ ಕಡಾಯಿಗೆ ನೀರನ್ನು ಹಾಕ್ತಾಯಿದ್ದೀನಿ. ಆದರೆ ಕಡಾಯಿ ಚಿಕ್ಕದಾಯ್ತು, 6 ಕಪ್ ಹಿಡಿಬೋದು ಅಂತ ನಾನು ಈ ಕಡಾಯಿ ತಗೊಂಡೆ. ಇದು ಚಿಕ್ಕದಾಗುತ್ತೆ, ಆದ್ದರಿಂದ ಇದೇ ನೀರನ್ನು ನಾನು ದೊಡ್ಡ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಮತ್ತು ಸಬ್ಬಕ್ಕಿ ಹಾಲು ಅಂದರೆ ಇದು ಸಣ್ಣದಾಗುತ್ತೆ, ಆದ್ದರಿಂದ ದೊಡ್ಡ ಕಡಾಯಿಯನ್ನು ಇಟ್ಟು ಇದಕ್ಕೆ ಈ ಬಟ್ಲಿಂದ 6 ಬಟ್ಲ ನೀರನ್ನು ಹಾಕ್ತಿದ್ದೀನಿ. ಈ ಮೆಜರ್ಮೆಂಟಲ್ಲೇ ಮಾಡಿ, ನಿಮಗೆ ಪರ್ಫೆಕ್ಟ್ ಪಾಪಡ್ ನಿಮಗೆ ರೆಡಿ ಆಗ್ತವೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ, ನೀರು ಬಿಸಿ ಆಗ್ತಿದ್ದಾಗೇ ಇದಕ್ಕೆ ನಾನು 8 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು, ಒಣ ಮೆಣಸಿನ್ಕಾಯಿಯನ್ನು ಈ ಥರ ತರಿಯಾಗಿ ಪುಡಿ ಮಾಡಿದ್ದೀನಿ. ಇದನ್ನು ಸಹ ಹಾಕ್ತೀನಿ, ಬೀಜದ ಸಮೇತನೇ ಹಾಕ್ಕೊಳ್ಳಿ. ಈಗ ನೀರು ಕುದೀತಾ ಐತೆ. ಈಗ ನೆಂದಿರುವಂತಹ ಸಬ್ಬಕ್ಕಿನ ಮಾತ್ರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಡ, ಬರೀ ಸಬ್ಬಕ್ಕಿ ಆದರೆ ಸಾಕು. ಸಬ್ಬಕ್ಕಿ ಹಾಕಿದ ನಂತರ ನೀವು ಸ್ವಲ್ಪ ತಿರುಗಿಸ್ತಾನೆ ಇರಿ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಈ ರೀತಿ ತಿರುಗಿಸ್ತಾನೆ ಇರಿ. ಅದು ಕುದಿ ಬರೋ ತನಕ. ಕುದಿ ಬಂದಮೇಲೆ ಎಲ್ಲ ಸಬ್ಬಕ್ಕಿನೂ ಒಂದೊಂದಾಗಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ಒಂದಕ್ಕೊಂದು ಅಂಟಲ್ಲ, ತಳನೂ ಹಿಡಿಯಲ್ಲ. ಅಲ್ಲಿ ತನಕ ಈ ರೀತಿ ತಿರುಗಿಸ್ತಾನೆ ಇರಿ. ಇದರ ಜೊತೆಗೆ ನಾವು ಮೆಣಸಿನ ಪುಡಿ ಪೌಡ್ರ್ ಹಾಕಿದ್ನಲ್ಲ, ಅದ್ರ ಬೀಜನೂ ಸಹ ನೀಟಾಗಿ ಬೇಯುತ್ತೆ.
ಒಣಗಿದ ಮೇಲಂತೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಮೆಣಸಿಂದು ಚಟ್ಟ ಆಗಲಿ ಬೀಜ ಆಗಲಿ ತುಂಬ ಚೆನ್ನಾಗಿ ಕಾಣುತ್ತೆ ಪಾಪಡಲ್ಲಿ, ನೋಡೋಕ್ಕೆ ಚಂದ ಅನಿಸುತ್ತೆ ನೋಡಿ. ಇವಾಗ ಎಲ್ಲ ಸಬ್ಬಕ್ಕಿ ಮೇಲೆ ಬಂದಿದೆ. ಇವಾಗ ಒಂದ್ಕೊಂದು ಅಂಟಲ್ಲ. ಈಗ ಕುದಿಯೋಕ್ಕೆ ಬಿಡಿ, ತಿರುಗಿಸೋದನ್ನು ಸ್ಟಾಪ್ ಮಾಡಿ ನೀಟಾಗಿ ಕುದಿಸೋಕ್ಕೆ ಬಿಡಿ. ಇದು ತುಂಬಾ ಕುದಿಬೇಕು, 15ರಿಂದ 20 ನಿಮಿಷದ ತನಕನೂ ಇದು ಕುದಿಬೇಕು. ಆನಂತರ ಬ್ಯಾಟರ್ ರೆಡಿ ಆಗುತ್ತೆ. ನಾನೀಗ ಆಲೂಗಡ್ಡೆ ತುರಿದಿಟ್ಟಿದ್ನಲ್ಲ, ಅದನ್ನು ನೀರೆಲ್ಲ ಹೋಗೋ ಥರ ನುರಿಯಾಗಿ ಹಿಂಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೀರಿನ ಸಮೇತ ಹಾಕಬೇಡಿ, ನೀರನ್ನು ಸಂಪೂರ್ಣ ಹಿಂಡಿ ಆಲೂಗಡ್ಡೆ ಮಾತ್ರ ಹಾಕಿ. ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ, 2 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ, ಹಾಗೆ 1 ಟೀ ಸ್ಪೂನಷ್ಟು ಅಜ್ವಾನನ್ನು ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ಕತ್ತರಿಸಿಟ್ಟಿದ್ದೆ ಕೊತ್ತಂಬರಿನ ಅದನ್ನು ಸಹ ಹಾಕ್ತಿದ್ದೀನಿ. ಹಾಕಿ ತಿರುಗಿಸ್ತಾ ಇರಿ, ಆದರೆ ಉರಿ ಲೋ ಫ್ಲೇಮಲ್ಲೇ ಇರಲಿ. ಉರಿ ಜಾಸ್ತಿ ಆತಪ್ಪ ಅಂದರೆ ಇದು ಉಕ್ಕಿ ಬಿಡುತ್ತೆ, ಕೆಳಗೆ ಚೆಲ್ಲುತ್ತೆ. ಆದ್ದರಿಂದ ಉರಿ ಸ್ವಲ್ಪ ಕಮ್ಮಿನೇ ಇರಲಿ. ನಾವೀಗ ಒಂದು ಸ್ವಲ್ಪ ಚಿಟಿಕೆ ಸೋಡಾನೂ ಸಹ ಹಾಕ್ಕೋಬೇಕಾಗುತ್ತೆ. ಆವಾಗ ಉರಿ ಸಂಪೂರ್ಣ ಕಮ್ಮಿ ಇಟ್ಟಿರಬೇಕು. ಜೋರು ಉರಿಯಲ್ಲಿ ನೀವು ಸೋಡಾ ಹಾಕಿದರೆ ಅದು ಕುದಿಬೇಕಾದ್ರೆ ಉಕ್ಕಿಬಿಡುತ್ತೆ. ಅದರಿಂದ ಉರಿ ಕಮ್ಮಿ ಇಟ್ಟು ಒಂದು ಚಿಟಿಕೆ ಸೋಡಾನ ಹಾಕ್ಕೊಳ್ಳಿ. ಈಗ ತಿರುಗಿಸ್ತಾನೆ ಇರಿ. 15ರಿಂದ 20 ನಿಮಿಷದ ತನಕ ಇದು ಕುದಿಬೇಕು, ನೆನಪಿರಲಿ. ಅವಾಗ 15ರಿಂದ 20 ನಿಮಿಷ ತನಕ ಕುದ್ರೆ ಮಾತ್ರ ಇದು ಬ್ಯಾಟರು ಕರೆಕ್ಟಾಗಿ ಬರುತ್ತೆ. ಆದ್ದರಿಂದ ಉರಿನ ಮೀಡಿಯಮಲ್ಲಿ ಇಟ್ಟು ನೀಟಾಗಿ ಕುದಿಸ್ಕೊಡಿ. ಈಗ ತಿರುಗಿಸೋ ಅವಶ್ಯಕತೆ ಏನಿಲ್ಲ, ಅದು ಕುದ್ರೆ ಸಾಕು. ಈ ಟೈಮಲ್ಲಿ ನೀವು ಉಪ್ಪು ಖಾರನ ಸ್ವಲ್ಪ ಟೇಸ್ಟ್ ನೋಡಿ, ಏನಾದರೂ ಕಮ್ಮಿ ಅನಿಸಿದರೆ ಮತ್ತೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಪ್ಲಾಸ್ಟಿಕ್ ಸೀಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೆ. ಎಣ್ಣೆ ಹಚ್ಚಿ ಈ ರೀತಿ ಹಾಕಿ ಸ್ವಲ್ಪ ಇದನ್ನು ತಿರುಗಿಸಿ. ತೀರಾ ತೆಳು ಮಾಡೋಕ್ಕೆ ಹೋಗಬೇಡಿ, ದಪ್ಪ ದಪ್ಪನೇ ಹಾಕ್ಕೊಳ್ಳಿ. ದಪ್ಪ ಅದೇ ತಾನೇ ಆಟೋಮೆಟಿಕ್ಕು ಒಣಗಿದ ತಕ್ಷಣ ಪ್ಲಾಸ್ಟಿಕ್ ಬಿಟ್ಬಿಡುತ್ತೆ. ಆದರೆ ಚೆನ್ನಾಗಿ 2 ದಿನ ನೀವು ಒಣಗಿಸ್ಬೇಕಾಗುತ್ತೆ. ಪ್ಲಾಸ್ಟಿಕಲ್ಲೇ ಬಿಟ್ಟರೆ ಏನೂ ತೊಂದರೆ ಏನಿಲ್ಲ. ನೀಟಾಗಿ ಒಣಗಿಸಿದ ಮೇಲೆ ಇದು ಕರಿಯೋಕ್ಕೆ ರೆಡಿ ಆಗುತ್ತೆ. ಇವತ್ತಿನ ನನ್ನ ಪಾಪಡ್ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಬೇಕಾದ ಆಕಾರಕ್ಕೆ ನೀವು ಪಾಪಡನ್ನು ಹಾಕ್ಕೋಬೋದು. ಆದರೆ ತಿನ್ನೋಕ್ಕೆ ಮಾತ್ರ ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ. ಅಲ್ಲಲ್ಲಿ ಸಿಗುವ ಆಲೂಗಡ್ಡೆ ಸ್ಲೇಸ್ ಅಂತೂ ನಮಗೆ ಚಿಪ್ಸು ತಿಂದಾಗನೇ ಇರುತ್ತೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಟ್ರಾನ್ಸ್ಪರೆಂಟಾಗಿ ಹಪ್ಪಳ ಬಂದಿದೆ ಅಂತ. ಒಂದು ಸಾರಿ ಈ ರೀತಿ ಹಪ್ಪಳನ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ತುಂಬ ಈಸಿಯಾಗಿ ನೀವು ವರ್ಷ ಪೂರ್ತಿನೂ ಇಡುವಂತಹ ಹಪ್ಪಳನ ರೆಡಿ ಮಾಡ್ಕೋಬೋದು. ಎಷ್ಟು ರೀತಿ ಪಾಪಡನ್ನು ರೆಡಿ ಮಾಡಿಟ್ರೂ ಸಾಲದು. ನಾನು ಒಂದೊಂದಾಗಿ ನನಗೆ ಬಂದಂತಹ ಹಪ್ಪಳದ ರೆಸಿಪಿಯನ್ನು ಬಿಡ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಜೀರಿಗೆ, ಅಜ್ವಾನ್, ಹಾಗೆ ಆಲೂಗಡ್ಡೆ ಲೇಯರು, ಕೊತ್ತಂಬರಿ, ಆಮೇಲೆ ಮೆಣಸಿನ ಬೀಜ ಮತ್ತು ಅದರ ರೆಡ್ ಲೇಯರು ತುಂಬ ಚೆನ್ನಾಗಿ ಕಾಣ್ತವೆ. ಒಣಗಿದ ಮೇಲಂತೂ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಹೊಂದಿಸಿದಾರನೋ ಅನ್ನೋ ರೀತಿ ಕಾಣ್ತವೆ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಪ್ಲೀಸ್ ತಿಳಿಸಿ.